ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ಉಪ್ಪೆ ನ್ಯೂಸ್ ಚಾನೆಲ್ ವತಿಯಿಂದ ಸಮಸ್ತ ಕನ್ನಡ ನಾಡಿನ ಎಲ್ಲ ಮಹಾಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಮಹಾದೇವ್ ಮಂದಿರ ಹಾಗೂ ಭೂತಾಳಿಗಲ್ಲಿ ಮಹಾದೇವ್ ಮಂದಿರ ಜಂಟಿಯಾಗಿ ಪಲ್ಲಕ್ಕಿ ಮಹೋತ್ಸವ ಹಾಗೂ ಕುಂಭಮೇಳ ಅದ್ದೂರಿಯಿಂದ ಜರುಗಿತು. ಚುಡುಗುಪ್ಪ ಪಟ್ಟಣದಲ್ಲಿ ಐತಿಹಾಸಿಕವಾಗಿರುವ 200 ವರ್ಷಗಳ ಹಿಂದಿನ ಮಹಾದೇವ್ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಶಿವರಾತ್ರಿಯ ನಿಮಿತ್ತವಾಗಿ ವಿಶೇಷವಾಗಿ ಅಭಿಷೇಕ ಕಾರ್ಯಕ್ರಮ ಹಾಗೂ ಕುಂಭಮೇಳ ಹಾಗೂ ಪಲ್ಲಕ್ಕಿ ಮಹೋತ್ಸವ ಜರುಗಿತು. ಅದೇ ರೀತಿಯಾಗಿ ಭೂತಾಳಿಗಲ್ಲಿಯಲ್ಲಿರುವ ಮಹಾದೇವ್ ಮಂದಿರದಲ್ಲಿ ಕೂಡ ಅಭಿಷೇಕ ಹಾಗೂ ಕುಂಭಮೇಳ ಜೊತೆಯಲ್ಲಿ ಅದ್ದೂರಿಯಾಗಿ ಮಹಾಶಿವರಾತ್ರಿಯ ವಿಶೇಷ ಪೂಜೆ ಜರುಗಿತು. ಸತ್ಯಂ ಶಿವಂ ಸುಂದರಂ ಎಂಬುದನ್ನು ಕೇಳಿದ್ದೇವೆ. ಹಲವಾರು ದಶಕಗಳ ದೂರದರ್ಶನದಲ್ಲಿ ಘೋಷವಾದ ವಾಕ್ಯವಾಗಿತ್ತು. ಸುಂದರತೆ ಮತ್ತು ಸ್ಪಷ್ಟತೆ ಇದ್ದಲ್ಲಿ ಶಿವನಿರುತ್ತಾನೆ, ಶಿವನಿದ್ದಲ್ಲಿ ಸತ್ಯ ಇರುತ್ತದೆ ಅಥವಾ ಸತ್ಯವೇ ಶಿವ ಆಗಿದೆ ತಿಳಿಸುವ ಸರಳ ವಾಕ್ಯವಿದು. ಸತ್ಯ ಶಾಶ್ವತ, ನಿರಂತರವಾಗಿ ಸರ್ವಕಾಲವಾಗಿದೆ. ಅದೇ ರೀತಿ ಶಿವಂ ಸಹ ಸರ್ವಕಾಲಿಕ, ಶಾಶ್ವತ ಮತ್ತು ಸರ್ವರಿಗೂ ಸದಾ ಒಳ್ಳೆಯದನ್ನೇ ಬಯಸುತ್ತಾನೆ. ಅಖಂಡತೆ, ಶಕ್ತಿ, ಭದ್ರತೆ ಮತ್ತು ಸಮೃದ್ಧಿಗಳನ್ನು ಪ್ರಸಾರ ರೂಪದಲ್ಲಿ ಕರುಣಿಸುವ ಶಿವನನ್ನು ಮಹಾಶಿವರಾತ್ರಿ ಎಂದು ಭಕ್ತಿಯಿಂದ ನೆನೆಯುತ್ತಾ, ಸಂಗೀತ ಕೇಳುತ್ತಾ, ಭಜನೆ ಹಾಡುತ್ತಾ, ದೇವರ ಧ್ಯಾನವನ್ನು ಮಾಡುತ್ತಾ ಸ್ಮರಿಸುತ್ತಾರೆ. ಪ್ರತಿ ಭಾರತೀಯರ ಮಹಾಶಿವರಾತ್ರಿಯ ಶಿವ ನಾಮಸ್ಮರಣೆ ಮಾಡುತ್ತಾ ಶಿವನ ಸನ್ನಿಧಿಯಲ್ಲಿ ಹೆಚ್ಚು ಕಾಲ ಕಳೆಯಬೇಕು. ಆ ಅಂತರಾತ್ಮದ ಅರಿವು ಗುರುವಾಗಿ ರಾತ್ರಿ ಶಿವರಾತ್ರಿ ಮಹಾಶಿವರಾತ್ರಿಯಾಗಿ ಉದ್ದೇಶ ಸ್ಪಷ್ಟವಾಗುತ್ತದೆ. ದೇಹ, ಬುದ್ಧಿ, ಮನಸ್ಸುಗಳು ಶಿವಮಯವಾಗುತ್ತದೆ. ಬೆಳಕಿನಲ್ಲಿ ಬದುಕು ಅರಳುತ್ತದೆ. ಜೀವನದ ಸಾರ್ಥಕತೆ ಬರುತ್ತದೆ ಎಂಬುದು ಇದರ ವಾಡಿಕೆಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದಯಕುಮಾರ್ ಐನಾಪುರ್, ಅಪ್ಪಾರಾವ್ ರಘುಜಿ, ವಸಂತರಾವ್, ಮಧುಕರ್ ನಾಯಕ್, ಕೈಲಾಸಗಿರಿ, ಪ್ರಭು ಶಿರ್ಕೆ, ಗೋಪಾಲ್ಗಿರಿ, ರಾಂಪುರಿ, ಶಂಕರ್ಗಿರಿ, ಸುನಿಲ್ ಟೀಕೆಕರ್, ರವಿ ಬುರಾಳೆ, ಸಂಜು ಪಟಣ್ಕರ್, ಶಂಕರ್ ಕೋಡ್ಲಿ, ಅಮಿತ್ ಗುತ್ತೇದಾರ್, ಪ್ರವೀಣ್ ಮೇತ್ರಿ, ಅಂಬರೀಶ್ ದೂದ್ಕೋಡೆ, ಪ್ರಕಾಶ್ ಮೇತ್ರಿ, ಶಿವಕುಮಾರ್ ಮುಸ್ತರಿ, ಸಂಜು ಕುದ್ರೆ, ಬಬ್ಲು ಮುಸ್ತರಿ, ಪ್ರಭು ರಾಂಪುರೆ, ರಘು ರಾಂಪುರೆ, ನಾಗೇಶ್ ಬಂಡೆಪ್ಪ ಬಿರಾದರ್, ಬಾಲಾಜಿ ರೇಕುಳ್ಗಿ, ಕಾಶಿನಾಥ್ ರೇಕುಳ್ಗಿ, ಮಲ್ಲಿಕಾರ್ಜುನ್ ಬೆಂಕಿಪಳ್ಳಿ, ಮಲ್ಲಪ್ಪ ಮೇತ್ರಿ, ವಿಜಯಕುಮಾರ್ ಪಟ್ಟಣ್ಕರ್, ಸಾವಿರಾರು ಮಹಿಳೆಯರು, ಮಕ್ಕಳು ವಿಶೇಷವಾಗಿ ಕುಂಭಮೇಳವನ್ನು ಹೊತ್ತುಕೊಂಡು ಎಲ್ಲ ಚೌಕುಗಳ ಮೂಲಕವಾಗಿ ಭವ್ಯವಾಗಿರ್ತಕ್ಕಂಥ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗಿತು.